Hi students, welcome to Digital E-Learning under the Department of Collegiate Education. In this session we have to make the problem about the repeated distribution method. I am going to reading the problem first. The following particulars relate to manufacturing company which has the three production department, that is A, B and C, and two service department X and Y. ಎಸ್ ಇಲ್ಲಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ನಮಗೆ ಮ್ಯಾನುಫ್ಯಾಕ್ಚರಿಂಗಿಂದ ಕೊಡ್ತಾ ಇದ್ದಾರೆ. 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ, ಅದು ಎ ಮತ್ತು ಬಿ ಮತ್ತು ಸಿ, ಆ್ಯಂಡ್ 2 ಸರ್ವಿಸ್ ಡಿಪಾರ್ಟ್ಮೆಂಟ್ ಇದೆ ಎಕ್ಸ್ ಆ್ಯಂಡ್ ವೈ. ಇದನ್ನು ಯುಟಿಲೈಸ್ ಮಾಡಿಕೊಂಡು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡನ್ನು ಮಾಡಬೇಕಾಗಿದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸರ್ವಿಸ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ ಬಿ ಸಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಆ್ಯಂಡ್ ವೈ. ಟೋಟಲ್ ಡಿಪಾರ್ಟ್ಮೆಂಟಲ್ ಓವರ್ಹೆಡ್ ಆ್ಯಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಇದನ್ನು ಪ್ರಾಬ್ಲಮಲ್ಲಿ ಆ್ಯಸ್ ಇಟ್ ಈಸ್ ತಗೋಬೇಕು. ಎ 6300, B 7400, C 2800, X 4500, Y 2000, ಸೇಮ್ ಆ್ಯಸ್ ಇಟ್ ಈಸ್ ಅದು ತಗೋಬೇಕು. ದಿ ಕಂಪನಿ ಡಿಸೈಡೆಡ್ ಟು ಚಾರ್ಜ್ ದಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಆನ್ ದಿ ಬೇಸಿಸ್ ಆಫ್ ಫಾಲೋಯಿಂಗ್ ಪರ್ಸೆಂಟೇಜ್. ಈ ಕಂಪನಿ ಏನು ಮಾಡ್ತಾ ಇದೆ, ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಮತ್ತು ವೈ ಏನು ಮಾಡ್ತಾ ಇದೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಸರ್ವಿಸನ್ನು ಕೊಡ್ತಾ ಇದೆ, ಇನ್ಕ್ಲೂಡಿಂಗ್ ಯಾವ ಪರ್ಸೆಂಟೇಜ್ ಇರುತ್ತೋ ಆ ಪರ್ಸೆಂಟೇಜ್ ಬೇಸಿಸ್ ಮೇಲೆ. ಎಕ್ಸಲ್ಲಿ ಎ 40% ಇದೆ, ಬಿ 30% ಇದೆ, ಸಿ 20% ಇದೆ. ಈಗ ಎಕ್ಸ್ ಡಿಪಾರ್ಟ್ಮೆಂಟು ಡ್ಯಾಶ್ ಇದೆ, ವೈ ಡಿಪಾರ್ಟ್ಮೆಂಟು 10% ಇದೆ. ಎಕ್ಸ್ ಡಿಪಾರ್ಟ್ಮೆಂಟು ಏನು ಸರ್ವಿಸನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇದೆ. ವೈ 30%, 30%, 20%, 20%. ದೆನ್ ವೈ ಡ್ಯಾಶ್ ಇದೆ, ವೈ ಡಿಪಾರ್ಟ್ಮೆಂಟ್ ಈಸ್ ಗೋಯಿಂಗ್ ಟು ರೆಂಡರಿಂಗ್ ಸರ್ವಿಸ್ ಟು ದಿ ಆಲ್ ಅದರ್ ಡಿಪಾರ್ಟ್ಮೆಂಟ್. ಫೈಂಡ್ ದಿ ಓವರ್ಹೆಡ್ ಆಫ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬೈ ಯೂಸಿಂಗ್ ದಿ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡನ್ನು ನೀವು ಮಾಡೋದ್ರ ಮುಖಾಂತರ ಪ್ರಾಬ್ಲಮನ್ನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಒಂದು ಕಡೆ ಐಟಮ್ಸು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸರ್ವಿಸ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ ಬಿ ಸಿ ಆ್ಯಸ್ ಇಟ್ ಈಸ್ ತಗೋಬೇಕು. ಸರ್ವಿಸ್ ಡಿಪಾರ್ಟ್ಮೆಂಟ್ ವೈ. ಟೋಟಲ್ ಆ್ಯಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಏನು ಅಮೌಂಟ್ ಇದೆ ಎಲ್ಲದಕ್ಕೂ ಸೇಮ್ ತೊಗೊಳ್ಳಿ. 6300, 7400, 2800, ಎಕ್ಸ್ 4500, ವೈ 2000. ಆ್ಯಸ್ ಇಟ್ ಈಸ್ ಪ್ರಾಬ್ಲಮಲ್ಲಿ ಏನಿದೆಯೋ ಅದನ್ನು ತಗೋಬೇಕು. ಟೋಟಲ್ ಡಿಪಾರ್ಟ್ಮೆಂಟಲ್ ಓವರ್ಹೆಡ್ ಆ್ಯಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಇದನ್ನು ಸೇಮ್ ತೊಗೊಳ್ತಾ ಇದ್ವಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸ್. ಡಿಪಾರ್ಟ್ಮೆಂಟ್ ಎಕ್ಸು ಇಲ್ಲಿ 4500 ಇದೆ ನೋಡಿ. 4500 ಅದನ್ನು ಮೈನಸ್ ಮಾಡಿ ಡಿಪಾರ್ಟ್ಮೆಂಟ್ ಎಕ್ಸು ಬೇರೆ ಡಿಪಾರ್ಟ್ಮೆಂಟ್ಗೆ ಸರ್ವಿಸನ್ನು ಕೊಡ್ತಾ ಇದೆ. ಯಾವ ಒಂದು ಬೇಸಿಸ್ ಮೇಲೆ ಅಂದರೆ, ನಾವು ಇಲ್ಲಿ ಪ್ರಾಬ್ಲಮಲ್ಲಿದೆ 40% ಎ, ಬಿ 30%, ಸಿ 20%, ಎಕ್ಸ್ ಡ್ಯಾಶ್ ವೈ 10%. ಎಸ್ 40 + 30 + 20 + 10 ಟೋಟಲಿ 100% ಆಗುತ್ತೆ. ಎಸ್ ಇಲ್ಲಿ 4500 ಡಿವೈಡೆಡ್ ಬೈ 100 ಇಂಟು 40 ಮಾಡಿಕೊಂಡ್ರೆ ನಮಗೆ 1800 ಬರುತ್ತೆ. ಎಗೈನ್ 4500 ಡಿವೈಡೆಡ್ ಬೈ 100 ಇಂಟು 30% ಮಾಡಿಕೊಂಡ್ರೆ ಬಿದು 1350 ರೂಪಾಯಿ ಬರುತ್ತೆ. ಎಗೇನ್ ಸಿಗೆ ನೋಡೋಣ. 4500 ಡಿವೈಡೆಡ್ ಬೈ 100 ಇಂಟು 20% ಮಾಡಿಕೊಂಡ್ರೆ 900 ಸಿಗುತ್ತೆ. ನೆಕ್ಸ್ಟ್ ಎಕ್ಸ್ ಇಲ್ಲ, ವೈಗೆ ಬನ್ನಿ. ಎಸ್ 4500 ಡಿವೈಡೆಡ್ ಬೈ 100 ಇಂಟು 10% ಮಾಡಿಕೊಂಡ್ರೆ 450 ವೈಗೆ ಬರುತ್ತೆ. ಈಗ ಎಕ್ಸ್ ಡಿಪಾರ್ಟ್ಮೆಂಟು ಕ್ಲೋಸ್ ಆಗಿದೆ, ವೈ ಡಿಪಾರ್ಟ್ಮೆಂಟು ಓಪನ್ ಆಗಿದೆ. ಈಗ ವೈ ಡಿಪಾರ್ಟ್ಮೆಂಟು ಬೇರೆ ಸರ್ವಿಸನ್ನು ಕೊಡ್ತಾ ಇದೆ. ವೈ ಡಿಪಾರ್ಟ್ಮೆಂಟ್ ಟೋಟಲ್ ಮಾಡ್ಕೋಬೇಕು. ಪ್ಲಸ್ 2000 ಇದೆ, ಆಮೇಲೆ 450 ಇದೆ. ಟೋಟಲಿ 2450ನ ಬೇರೆ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟಿವ್ ಪರ್ಸೆಂಟೇಜ್ ಮೇಲೆ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ ಏನಿದೆ ಇಲ್ಲಿ 30% ವೈ ಡಿಪಾರ್ಟ್ಮೆಂಟ್. ವೈ ಡಿಪಾರ್ಟ್ಮೆಂಟಲ್ಲಿ ಎ 30% ಇದೆ, ಬಿ 30% ಇದೆ, ಸಿ 20% ಇದೆ, ಎಕ್ಸ್ 20% ಇದೆ. ಈ ಒಂದು ಬೇಸ್ ಮೇಲೆ ನಾವು ಅಲೋಕೇಶನನ್ನು ಮಾಡಬೇಕು. ಮೈನಸ್ ಮಾಡ್ಕೊಳ್ಳಿ. ಈಗ ವೈ ಡಿಪಾರ್ಟ್ಮೆಂಟು 2450 ಡಿವೈಡೆಡ್ ಬೈ 100 ಇಂಟು ಎ 30% ಇದೆ. 30% ಮಾಡಿಕೊಂಡ್ರೆ ನಮಗೆ 735 ಬರುತ್ತೆ. ಅದೇ ರೀತಿ ಬಿ ಡಿಪಾರ್ಟ್ಮೆಂಟಿಗೆ ಹೋಗೋಣ. 2450 ಡಿವೈಡ್ ಬೈ 100 ಇಂಟು 30 ಮಾಡಿಕೊಂಡ್ರೆ 735 ಬರುತ್ತೆ. ಅದೇ ರೀತಿ 2450 ಡಿವೈಡೆಡ್ ಬೈ 100 ಇಂಟು 20 ಮಾಡಿಕೊಂಡ್ರೆ 490 ಬರುತ್ತೆ. ಸಿ ಡಿಪಾರ್ಟ್ಮೆಂಟು. ಹಾಗೆ ಎಕ್ಸ್ ಡಿಪಾರ್ಟ್ಮೆಂಟು 2450 ಡಿವೈಡೆಡ್ ಬೈ 100 ಇಂಟು 20 ಮಾಡಿಕೊಂಡ್ರೆ 490 ಆಗುತ್ತೆ. ಮತ್ತು ಡಿಪಾರ್ಟ್ಮೆಂಟ್ ಎಕ್ಸು ಓಪನ್ ಆಗಿದೆ. ಡಿಪಾರ್ಟ್ಮೆಂಟ್ ಎಕ್ಸು ಬೇರೆ ಡಿಪಾರ್ಟ್ಮೆಂಟ್ಗೆ ಸರ್ವಿಸನ್ನು ಕೊಡುತ್ತೆ. ಈಗ ಡಿಪಾರ್ಟ್ಮೆಂಟ್ ಎ ಓಪನ್ ಆಗಿರೋದ್ರಿಂದ
490 ಮೈನಸ್ ಮಾಡ್ಕೊಳ್ಳಿ, ಬೇರೆ ಡಿಪಾರ್ಟ್ಮೆಂಟ್ಗೆ ಪರ್ಸೆಂಟೇಜ್ ಮುಖಾಂತರ ನಾವು ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾ ಹೋಗಬೇಕು. 490 ಡಿವೈಡೆಡ್ ಬೈ 100 ಇಂಟು 40 ಮಾಡಿಕೊಂಡ್ರೆ ನಮಗೆ 196 ಬರುತ್ತೆ. ಯಾಕೆಂದರೆ ಇಲ್ಲಿ ವೈ ಡಿಪಾರ್ಟ್ಮೆಂಟು ಸರ್ವಿಸನ್ನು ರೆಂಡರ್ ಮಾಡ್ತಾ ಇದೆ. ವೈ ಡಿಪಾರ್ಟ್ಮೆಂಟು ಫಸ್ಟು 490 ಮಾಡ್ಕೊಂಬಿಡೋಣ. 490 ಎಕ್ಸ್ ಡಿಪಾರ್ಟ್ಮೆಂಟು ಸರ್ವಿಸನ್ನು ರೆಂಡರ್ ಮಾಡ್ತಾ ಇದೆ. 490 ಡಿವೈಡೆಡ್ ಬೈ 100 ಇಂಟು 40 ಮಾಡಿಕೊಂಡ್ರೆ 196 ಬರುತ್ತೆ. ಅದೇ ರೀತಿ 490 ಡಿವೈಡೆಡ್ ಬೈ 100 ಇಂಟು 30 ಮಾಡಿಕೊಂಡ್ರೆ ನಮಗೆ 147 ಬರುತ್ತೆ. 490 ಡಿವೈಡ್ ಬೈ 100 ಇಂಟು 20 ಮಾಡಿಕೊಂಡ್ರೆ 98 ಬರುತ್ತೆ. 490 ಡಿವೈಡೆಡ್ ಬೈ 100 ಇಂಟು 10 ಮಾಡಿಕೊಂಡ್ರೆ 49 ಬರುತ್ತೆ. ವೈ ಡಿಪಾರ್ಟ್ಮೆಂಟ್ 49 ಮತ್ತೆ ಓಪನ್ ಆಗಿದೆ. ವೈ ಡಿಪಾರ್ಟ್ಮೆಂಟು ಬೇರೆ ಡಿಪಾರ್ಟ್ಮೆಂಟ್ಗೆ ಸರ್ವಿಸನ್ನು ಕೊಡ್ತಾ ಇದೆ. ಈಗ ಮೈನಸ್ 49 ಮಾಡ್ಕೊಳ್ಳಿ. 49 ಡಿವೈಡೆಡ್ ಬೈ 100 ಇಂಟು 30 ಮಾಡಿಕೊಂಡ್ರೆ ನಮಗೆ 15 ಬರುತ್ತೆ ಡಿಪಾರ್ಟ್ಮೆಂಟ್ಗೆ. 49 ಡಿವೈಡೆಡ್ ಬೈ 100 ಇಂಟು 30 ಮಾಡಿಕೊಂಡ್ರೆ ಮತ್ತೆ 15 ಬರುತ್ತೆ. 49 ಡಿವೈಡೆಡ್ ಬೈ 100 ಇಂಟು 20 ಮಾಡಿಕೊಂಡ್ರೆ ನಮಗೆ 10 ಬರುತ್ತೆ. 49 ಡಿವೈಡೆಡ್ ಬೈ 100 ಇಂಟು 20 ಮಾಡಿಕೊಂಡ್ರೆ 9 ಬರುತ್ತೆ. ಇನ್ನು ಉಳಿದು 9. ಈಗ ಮತ್ತೆ ಎಕ್ಸ್ ಡಿಪಾರ್ಟ್ಮೆಂಟು ಓಪನ್ ಆಗಿದೆ. 9 ಓಪನ್ ಆಗಿದೆ. 9ಅನ್ನು ಬೇರೆ ಡಿಪಾರ್ಟ್ಮೆಂಟ್ಗೆ ಹಂಚಿಕೆ ಮಾಡಬೇಕು. ಯಾವ ಪರ್ಸೆಂಟೇಜ್ ಮೇಲೆ ಅಂದರೆ ಎಕ್ಸ್ ಇದೆ ನೋಡಿ, 40%, 30%, 20% ಮೇಲೆ. ಇಲ್ಲಿ 9 ಡಿವೈಡೆಡ್ ಬೈ 100 ಇಂಟು 40% 4 ಬರುತ್ತೆ. 9 ಡಿವೈಡೆಡ್ ಬೈ 100 ಇಂಟು 30 3 ಬರುತ್ತೆ. 9 ಡಿವೈಡೆಡ್ ಬೈ 100 ಇಂಟು 20% ಅಂದರೆ 2 ಬರುತ್ತೆ. ಈಗ ಯಾವುದು ಡಿಪಾರ್ಟ್ಮೆಂಟು ಓಪನ್ ಆಗಿಲ್ಲ, ವೈ ಡಿಪಾರ್ಟ್ಮೆಂಟ್ ಓಪನ್ ಆಗಿಲ್ಲ, ಈಗ ಕ್ಲೋಸ್ ಆಗಿದೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ 4000 ಟೋಟಲ್ ಮಾಡ್ಕೋಬೇಕು. ಇವಾಗ 6300 ಪ್ಲಸ್ ಎ ಡಿಪಾರ್ಟ್ಮೆಂಟು 6300, 1800, 735, 196, 15, 4 ಟೋಟಲ್ ಮಾಡ್ಕೊಂಡಾಗ 9050 ಬರುತ್ತೆ. ಬಿದು ಅದೇ ರೀತಿ ಟೋಟಲ್ ಮಾಡ್ಕೊಂಡಾಗ 9650 ಬರುತ್ತೆ. ಸಿದು ಅದೇ ರೀತಿ ಟೋಟಲ್ ಮಾಡ್ಕೊಂಡಾಗ ನಮಗೆ 4300 ಬರುತ್ತೆ. ದಿಸ್ ಈಸ್ ದ ಸೆಕೆಂಡರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ. ಇಲ್ಲಿ ಒಂದ್ಸರಿ ಎಕ್ಸ್ ಡಿಪಾರ್ಟ್ಮೆಂಟ್ ಓಪನ್ ಆಗುತ್ತೆ, ಇನ್ನು ಮತ್ತೆ ವೈ ಡಿಪಾರ್ಟ್ಮೆಂಟ್ ಮತ್ತೆ ಓಪನ್ ಆಗುತ್ತೆ, ಮತ್ತೆ ಎಕ್ಸ್ ಓಪನ್ ಆಗಿದೆ, ಮತ್ತೆ ವೈ ಓಪನ್ ಆಗಿದೆ, ಮತ್ತೆ ಎಕ್ಸ್ ಓಪನ್ ಆಗಿದೆ, ಮತ್ತೆ ವೈ ಓಪನ್ ಆಗಿಲ್ಲ, ಎಂಡ್ ಆಗಿದೆ. ಇಲ್ಲಿಗೆ ನಾವು ಪ್ರಾಬ್ಲಮನ್ನು ಮುಕ್ತಾಯ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್.